ಹುಕ್ಕೇರಿ ಕರ್ನಾಟಕ ರಕ್ಷಣಾ ವೇದಿಕೆ ಇಂದು ಕನಗಲಾದಲ್ಲಿಯ ಎಸ್ಡಿಎಂಸಿ ಕಮಿಟಿ ರಚನೆ ಮಾಡುವ ಕುರಿತು ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಮಸ್ತ ಪಾಲಕರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇವರ ಪರವಾಗಿ ಮನವಿ ಸಲ್ಲಿಸಿದರು. ಶಾಲೆಯ ಎಸ್ಡಿಎಂಸಿ ಸದಸ್ಯರ ಸಮಿತಿ ಆಯ್ಕೆ ಕುರಿತು ಈಗಾಗಲೇ ಪಾಲಕರ ಸಭೆಯನ್ನ 2-3 ಬಾರಿ ಕರೆಯಲಾಗಿದ್ದರು. ಕೇವಲ ಮೊದಲನೆಯ ಸಭೆಯಲ್ಲಿ ಮಾತ್ರ ಪಾಲಕರು ಸಂಖ್ಯೆ ಬೇಕಾದಷ್ಟು ಇದ್ದು ವಿಷಯ ಇತ್ಯರ್ಥವಾಗದೆ ನಂತರ ಕರೆದ ಸಭೆಗಳಲ್ಲಿ ಪಾಲಕರ ಉಪಸ್ಥಿತಿ ಬೇಕಾದಷ್ಟು ಪ್ರಮಾಣದಲ್ಲಿ ಇರದೆ ಈ ವಿಷಯ ಹಾಗೆ ಬಾಕಿ ಉಳಿಸಲಾಗಿತ್ತು. ತಮಗೆ ಬೇಕಾದ ಜನರನ್ನ ಸದರಿ ಎಸ್ಡಿಎಂಸಿ ಸಮಿತಿಯಲ್ಲಿ ಆಯ್ಕೆ ಮಾಡಿ ಅವರ ಶಿಫಾರಸ್ಸಿನೊಂದಿಗೆ ತರಲು ಪ್ರಯತ್ನಶೀಲರಾಗಿದ್ದಾರೆ. ಇದಕ್ಕೆ ಯಾವುದೇ ಸಮ್ಮತಿ ಪಡೆದಿರುವುದಿಲ್ಲ. ಶಾಲೆಯ ಅಭಿವೃದ್ಧಿ ಪರ ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡು ಅನಾನುಕೂಲತೆಯಾಗಿದೆ. ನೀವು ರಾಜಕೀಯ ಒತ್ತಡ ಮೇರೆಗೆ ಎಸ್ಡಿಎಂಸಿ ರಚನೆ ಮಾಡಿದರೆ ನಾವು ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ. ಈ ರಚನೆಯು ಎಲ್ಲಾ ಪಾಲಕರ ಸಮ್ಮುಖದಲ್ಲಿ ಶಾಲೆಯಲ್ಲಿ ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ಕನಗಲ ಘಟಕ ಅಧ್ಯಕ್ಷತೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಘಟಕದ ಅಧ್ಯಕ್ಷರಾದ ಪ್ರಮೋದ್ ಕೂಗೆ, ತಾಲೂಕಾ ಉಪಾಧ್ಯಕ್ಷರಾದ ರಾಮಚಂದ್ರ ರೆಂಗಟೆ, ಯುವ ಘಟಕದ ಅಧ್ಯಕ್ಷರಾದ ಪ್ರದೀಪ್ ರಿಜ್ಕಣ್ಣವರ್, ಬಸವರಾಜ್ ನಾಯಕ್, ರಮೇಶ್ ನಾಯಕ್, ಶಿವಲಿಂಗ್ ನಾಯಕ್, ರಾಬಿನ್ಸನ್ ಕೌಜಲ್ಗಿ, ಅರುಣ್ ಬೆಳವಿ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಬೇವಿನಕಟ್ಟಿ. ಹಲೋ ಹುಕ್ಕೇರಿ ನ್ಯೂಸ್ ಹುಕ್ಕೇರಿ. ರಕ್ಷಣಾ ವೇದಿಕೆ ಹುಕ್ಕೇರಿ ಘಟಕ ಹಾಗೂ ಕಣಗಲ ಘಟಕದ ಎಲ್ಲ ನಮ್ಮ ರಕ್ಷಣಾ ವೇದಿಕೆ ಬಂಧುಗಳಿಂದ ಇವತ್ತು BO ಆಫೀಸ್ ಮೇಡಮ್ ಅವರಿಗೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಆ ಮನವಿ ಪ್ರಕಾರ ಕನಗಲ ಒಂದು ಗ್ರಾಮದಲ್ಲಿ SDMC ಏನು ನೇಮಕ ಮಾಡ್ತಾ ಇದ್ದಾರೆ ಅದನ್ನು ಇಲ್ಲಿಗಲ್ ಅಂತಂದರೆ ಕಾನೂನು ಹೊರತಾಗಿ ಪಾಲಕರ ಸಮ್ಮತಿ ಏನು ಬೇಕಾಗಿತ್ತು ಅದನ್ನು ಪಾಲಕರ ಸಮ್ಮತಿಯನ್ನು ಪಡೆದುಕೊಳ್ಳದೆ ತಮಗೆ ಬೇಕಾದ ಪಾಲಕರನ್ನು ಒಳಗೆ ಕರೆದು ಅವರ ಸಮ್ಮತಿಯನ್ನು ಪಡೆದು ಮಾತ್ರ ಒಂದು ಹೊರಗಡೆ ಕಾಣದ ಹಾಗೆ ಇದನ್ನು ಅವರು SDMC ನಿರ್ಮಾಣ ಮಾಡಿಕೊಂಡು ಒಂದು ಶಾಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಮಾಡಲು ಒಂದು ಏನಂತಂದರೆ ಅದು ಎಲ್ಲ ಪಾಲಕರಿಗೆ ಸಮ್ಮತಿ ಇಲ್ಲದೇ ಮಾಡುವಂಥ ಕುತಂತ್ರವನ್ನು ನಡೆಸಿದ್ದಾರೆ. ಇದಕ್ಕೆ ರಾಜಕೀಯ ಪ್ರೇರಣೆ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ಮಾಹಿತಿಗಳ ಪ್ರಕಾರ ನಮಗೆ ಲಭ್ಯವಾಗಿದೆ. ಆ ಥರ ಯಾವುದೇ ರಾಜಕೀಯ ಪ್ರೇರಣೆ ಅಥವಾ ಯಾವುದೇ ಅನ್ಯ ವ್ಯಕ್ತಿಗಳಿಂದ ಒಂದು ಪ್ರಭಾವ ಬೀರದೆ ಮಾನ್ಯ BO ಅವರು ಇದರ ಮೇಲೆ ಕ್ರಮ ತೆಗೆದುಕೊಂಡು ಎಲ್ಲರ ಪಾಲಕರ ಸಮಿತಿಯನ್ನು ಪಡೆದುಕೊಳ್ಳಬೇಕು ಹಾಗೂ ಸಭೆಯನ್ನು ಕರೆದು ಈ SDMC ಸಮಿತಿಯನ್ನು ಆಯ್ಕೆ ಮಾಡಲು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಂತ ನಮ್ಮಿಂದ ವಿನಂತಿ.